ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ್ ತಾಲೂಕಿನಲ್ಲಿ ಮಂಗಳವಾರದಂದು ಮನಕಲುಕುವ ಘಟನೆ ನಡೆದಿದೆ. ಮಕ್ಕಳಿಗೆ ಬುದ್ಧಿವಾದ ಹೇಳಿದಕ್ಕೆ ಮಗನಿಂದಲೇ ವೃದ್ಧ ತಂದೆಗೆ ಚಾಕು ಇರಿದ ಘಟನೆ ವರದಿಯಾಗಿದೆ. ಮಕ್ಕಳನ್ನು ಆಟವಾಡಿಸುವ ವಿಚಾರಕ್ಕೆ ತಂದೆ ಮಗನ ನಡುವೆ ಗಲಾಟೆ ನಡೆದಿದ್ದು, ಈ ವೇಳೆ ಪುತ್ರ ವಿಜಯ್ ಏನ್ಗಿಮಠ್ ಎಂಬುವನು ತನ್ನ ತಂದೆ ಬಸಯ್ಯ ಏನ್ಗಿಮಠ್ ವಯಸ್ಸು 62 ಅವರಿಗೆ ಚಾಕುವಿನಿಂದ ಇರಿದು ಗಾಯಗೊಳಿಸಿದ್ದಾನೆ. ಘಟನೆಯಲ್ಲಿ ಗಂಭೀರವಾಗಿ ಗಾಯಗೊಂಡಿರೋ ಬಸಯ್ಯ ಏನ್ಗಿಮಠ್ ಅವರನ್ನು ತಕ್ಷಣವೇ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಪೊಲೀಸ್ ಮೂಲಗಳ ಮಾಹಿತಿ ಪ್ರಕಾರ ಬಸಯ್ಯ ಏನ್ಗಿಮಠ್ ಅವರ ಇಬ್ಬರು ಪುತ್ರರು ಅಕ್ಕಪಕ್ಕದಲ್ಲೇ ವಾಸವಾಗಿದ್ದು, ಮಕ್ಕಳನ್ನು ಆಟವಾಡಿಸುವ ವಿಚಾರದಲ್ಲಿ ಮೊದಲಿಗೆ ಮಾತಿನ ಚಕಮಕಿ ನಡೆದಿದೆ. ಈ ವೇಳೆ ನನ್ನ ಮಕ್ಕಳನ್ನು ಅಣ್ಣನ ಮನೆಗೆ ಕರೆದುಕೊಂಡು ಹೋಗಬೇಡಿ ಎಂದು ವಿಜಯ್ ಆಕ್ಷೇಪ ವ್ಯಕ್ತಪಡಿಸಿದ್ದಾನೆ. ಮಗನ ವರ್ತನೆಗೆ ತಂದೆ ಬಸಯ್ಯ ಅವರು ಬುದ್ಧಿವಾದ ಹೇಳಿದಾಗ ಆಕ್ರೋಶಗೊಂಡು ವಿಜಯ್ ಚಾಕುವಿನಿಂದ ಇರಿದು ತಂದೆಯನ್ನು ಗಾಯಗೊಳಿಸಿದ್ದಾನೆ ಎಂದು ತಿಳಿದು ಬಂದಿದೆ. ಏನ್ ಜಗ ಅಂದ್ರೆ ಏನ್ರಿ? ಯಾವಾಗಿದ್ರು ಎಲ್ಲಿ ಕರ್ಕೊಂಡು ಹೋಗಿರಿ ಫಸ್ಟ್? ಮೊದಲಿನಾರು ಜಗಳದು ಇತ್ತಲ್ಲ? ಎಷ್ಟು ಜನ ಅಣ್ಣ ತಮ್ಮ ಅವರು? ಇನ್ನು ಅಣ್ಣ ತಮ್ಮ ಜಗಳ ಇತ್ತಲ್ಲ? ಇನ್ನು ಇವ್ರು ಬಿಡ್ಸಕ್ಕೆ ಹೋಗಿದ್ರಿ? ನಿಮ್ಮ ಅಪ್ಪ ಬಿಡ್ಸಕ್ಕೆ ಹೋಗಿದ್ರು ಜಗ? ಬಿಡ್ಸಕ್ಕೆ ಹೋಗಿಲ್ರಿ, ಅವ್ರು ಜಗಳಾಡಕ್ಕೆ ಹೋಗಿರಿ. ಇಬ್ಬರು ಜಗಳಾಡತ್ತಿದ್ದಾರೆ. ಏನು ಮಾಡ್ತಾರೆ ನಿಮ್ಮನ್ನ? ನಮ್ಮನ್ನ ರಿಕ್ಷಾ ಹೊಡ್ತಾರೆ. ಇನ್ನೊಬ್ಬನ ಈಗ ಏನು ಎಲ್ಲಿ ಚಾಕು ತೆಗಿತೀವಿ? ಎಲ್ಲಿ ಆಗಿತ್ತು ಗಾಯ? ಚಾಕು ಎಲ್ಲಿಗೆ, ಹೊಟ್ಟಿಗೆ ಮತ್ತು ಹಿಂದೆ ಬೆನ್ನಿಗೆ. ಎಷ್ಟು ಕಡೆ ಆಗಿದೆ? 5 ಕಡೆ ಆಯ್ತು. ನಿಮ್ಮ ಹೆಸರು? ಘಟನೆಯ ಸುದ್ದಿ ತಿಳಿದ ತಕ್ಷಣ ಬೈಲಹೊಂಗಲ್ ಪೊಲೀಸ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಇಂಥ ಇನ್ನೂ ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಾಯ್ಸ್ ಆಫ್ ಫೀನಿಕ್ಸ್.